ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಗೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸುವರ್ಣಸೌಧದಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಒಂದು ಸಭೆ ನಡೆಯುತ್ತೆ. ಬೆಳಗಾವಿ ಸೇರಿದಂತೆ 7 ಜಿಲ್ಲಾ ಅಧಿಕಾರಿಗಳ ಜೊತೆಗೆ ಆಗುವಂತಹ ಚರ್ಚೆ ಇದು. ಬಳಿಕ ಸೌತ್ ಇಂಡಿಯನ್ ಶುಗರ್ ಅಸೋಸಿಯೇಷನ್ ಸಭೆಯಾಗುತ್ತೆ. ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ವಾಪಸ್ ಬೆಳಗಾವಿಯಿಂದ ತೆರಳಲಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬೆಳಗಾವಿಯಲ್ಲಿ 10:30ಕ್ಕೆ ವಿಶೇಷ ವಿಮಾನದ ಮೂಲಕ ಬೆಳಗಾವಿಗೆ ಮುಖ್ಯಮಂತ್ರಿಗಳ ಆಗಮನ ಆಗುತ್ತೆ. ಅದಾದ ನಂತರದಲ್ಲಿ ಸೌತ್ ಇಂಡಿಯನ್ ಶುಗರ್ ಅಸೋಸಿಯೇಷನ್ ಸಭೆ ಏನಿದೆ ಆ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಅನಂತರ 28 ಸಂಘಟನೆಗಳಿಂದ ಮನವಿಯನ್ನ ಸ್ವೀಕರಿಸ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟು ಪಕ್ಷದ ಕಾರ್ಯಕರ್ತರ ಜೊತೆಗೂ ಕೂಡ ಸಭೆಯನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ಬ್ಯುಸಿ ಆಗಿದ್ದಾರೆ. ಒಂದೊಂದೇ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ಲಾನ್ಸ್ಗಳಾಗ್ತಾ ಇದೆ. ಇನ್ನೊಂದು ಕಡೆ ಅಕ್ರಮವಾಗಿ ಗ್ಯಾರಂಟಿ ಯೋಜನೆಗಳನ್ನ ಯಾರು ಪಡೆದುಕೊಳ್ತಾ ಇದ್ದಾರೆ ಅಂಥವರಿಗೆ ಕಡಿವಾಣ ಹಾಕೋದಕ್ಕೂ ಕೂಡ ಬೇರೆ ಒಂದು ಪರ್ಯಾಯ ಮಾರ್ಗಗಳನ್ನ ಜೊತೆಗೆ ಅದನ್ನು ಪರಿಷ್ಕರಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ಇದರ ನಡುವೆ ಬರಪೀಡಿತ ಪ್ರದೇಶಗಳಿಗೂ ಕೂಡ ಎಂಟ್ರಿಯನ್ನ ಕೊಡ್ತಾ ಇದ್ರು. ಕಲಬುರಗಿ ಹಾಗೆ ಬೀದರ್ನಲ್ಲೂ ಕೂಡ ಕಳೆದ 2 ದಿನಗಳಿಂದ ವಾಸ್ತವ್ಯವನ್ನ ಹೂಡಿದ್ರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಲ್ಲಿರುವಂತಹ ಜನರ ಜೊತೆಗೆ ಮಾತುಕತೆಯನ್ನ ಆಡುವಂಥದ್ದು ಅಥವಾ ಅವರಿಗೆ ಆಗ್ತಾ ಇರುವಂತಹ ಬೇಸಿಕ್ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಜನರೊಂದಿಗೆ ಮಾತನಾಡುವಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗಾವಿಯ ಸರದಿ ಆಗಿರೋದ್ರಿಂದ ಬೆಳಗಾವಿಯತ್ತ ಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗ್ತಾ ಇದೆ. ಇನ್ನೇನು 10:30ಕ್ಕೆ ವಿಮಾನದ ಮೂಲಕ ಇವರು ಬೆಳಗಾವಿಗೆ ಎಂಟ್ರಿ ಕೊಡ್ತಾರೆ. ಸುವರ್ಣಸೌಧದಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಸಭೆ. ಹಾಗಾಗಿ ವಿಭಾಗ ಮಟ್ಟದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಏನು, ಅದಕ್ಕೆ ಯಾವ ರೀತಿಯಾಗಿ ಮುಕ್ತಿಯನ್ನ ಹಾಡಬೇಕು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾದಂತಹ ಚರ್ಚೆ ಆಗತ್ತೆ. ಅದಾದ ಮೇಲೆ ಸೌತ್ ಇಂಡಿಯನ್ ಶುಗರ್ ಅಸೋಸಿಯೇಷನ್ನ ಒಂದು ಮೀಟಿಂಗ್ ಆಗುತ್ತೆ. ಇವತ್ತು ಬೆಳಗಾವಿಯಲ್ಲೇ ಇರ್ತಾರೆ. ನಂತರದಲ್ಲಿ ನಾಳೆ ವಾಪಸ್ ಆಗಲಿದ್ದಾರೆ.